ಒಂದನೇ ಸಾಮ್ಯೇಲ ಗ್ರಂಥವು 18ನೇ ಅಧ್ಯಾಯ 1-5 ಓದ್ರಿ. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಅಂದಿನಿಂದ ಸೌಲನು ದಾವೀದನನ್ನು ಅವನ ತಂದೆಯ ಮನೆಗೆ ಹೋಗಗೊಡದೆ ತನ್ನ ಬಳಿಯಲ್ಲೇ ಇಟ್ಟುಕೊಂಡನು. ಯೋನಾತನನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಇದಲ್ಲದೆ ಅವನು ತನ್ನ ಮೈಮೇಲಿದ್ದ ನಿಲುವಂಗಿಯನ್ನು ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ, ಬಿಲ್ಲು, ನಡುಗಟ್ಟುಗಳನ್ನು ದಾವೀದನಿಗೆ ಕೊಟ್ಟನು. ಇಲ್ಲಿ ಏನಾಯ್ತಪ್ಪ ಸಂದರ್ಭ ಅಂದ್ರೆ, ದಾವೀದು ಗೊಲ್ಯಾತ್ ಮೇಲೆ ಯುದ್ಧ ಮಾಡನಂತ ಹೇಳಿ ಸೌಲ್ ಏನ್ ಮಾಡ್ತಾನ, ಇವರೆಲ್ಲ ಇಸ್ರಾಯೇಲ್ ಪ್ರಜೆಗಳೆಲ್ಲ ದಾವೀದಿಗೆ ಜೈ ಜೈ ಹೊಡಿತಿದ್ರೆ ಸ್ವಲ್ಪ ಸೌಲ್ಗೆ ಅಸೂಯೆ ಬರ್ತದೆ. ಯಾರ ಮೇಲೆ? ದಾವೀದ್ ಮೇಲೆ ಅಸೂಯೆ ಬರ್ತದೆ. ಅಸೂಯೆ ಸ್ವಲ್ಪ ಏನಾಗ್ತದಂದ್ರೆ, ಇನ್ನ ಇವನೇ ರಾಜನಾಗ್ಬಿಡ್ತಾನಲ್ಲ, ಮುಂದೆ ನನ್ನ ಸಂತಾನ ಏನಾಗಬೇಕು ಅಂಥೇಳಿ ಅವನಿಗೆ ಒಂದು ಕೆಟ್ಟ ಅಭಿಪ್ರಾಯ ಹುಡ್ತದೆ, ಕೆಟ್ಟ ಮನಸ್ಸು ಹುಡ್ತದೆ. ಯಾರಿಗೆ? ಸೌಲ್ಗೆ. ಹುಟ್ಟಿದಾಗ ಏನು ಮಾಡ್ತಾನ, ಹೆಂಗಾದ್ರೂ ಮಾಡಿ ಈ ದಾವೀದ್ ಇದ್ರಲ್ಲ ಇವೆಲ್ಲ ನಡೆಯೋದು. ದಾವೀದೇ ಇಲ್ಲಾಂದರೆ ಇನ್ನು ಸಿಂಹಾಸನ ಅವನು ಎಕ್ಕೋದಿಲ್ಲ, ನನ್ನ ವಾರಸರು ಯಾರು ಇರ್ತಾರಲ್ಲ ಅವ್ರ ಸಿಂಹಾಸನ ಎಕ್ಬೋದು ಅಂತೇಳಿ ಅನ್ಕಂತಾನೆ. ದಾವೀದನ ಯಾವ್ದ್ರಲ್ಲಿ ಸಿಗ್ತಾನ ದಾವೀದು ಸಾಯಿಸ್ಬೇಕಂತೇಳಿ ಹುಡುಕ್ತಿರ್ತಾನ ಸೌಲು. ಅಂಥ ಸಂದರ್ಭದಲ್ಲಿ ಸೌಲನ ಮಗನಾದ ಯೋನಾತಾನ್, ಈ ಯೋನಾತಾನ್ ಏನು ಮಾಡ್ತಾನೆ ಗೊತ್ತಾ, ದಾವೀದನ ಹತ್ರ ಫ್ರೆಂಡ್ಶಿಪ್ ಮಾಡ್ತಾನೆ, ದಾವೀದಿಗೆ ಸನ್ನಿಹಿತನಾಗ್ತಾನೆ. ಎಷ್ಟು ಕ್ಲೋಸ್ ಫ್ರೆಂಡ್ ಆಗ್ತಾನಂದ್ರೆ ಏನಾಯ್ತಲ್ಲಿ, ತನ್ನ ಪ್ರಾಣವು ದಾವೀದನ ಪ್ರಾಣವು ಇಬ್ಬರು ಪ್ರಾಣ ಒಂದಾಯಿತು. ಹೌದಾ? ದಾವೀದನ ಪ್ರಾಣವು ಯೋನಾತಾನ ಪ್ರಾಣವು ಒಂದಾಗೈತಂತ. ಅಷ್ಟು ಮಟ್ಟಿಗೆ ಪ್ರೀತಿ ಮಾಡೋಣ, ಅಷ್ಟು ಮಟ್ಟಿಗೆ ಸ್ನೇಹ ಮಾಡೋಣ. ಯಾರು? ಈ ಯೋನಾತಾನು. ಯಾರ ಹತ್ರ? ದಾವೀದನ ಹತ್ರ. ಯೋನಾತಾನ್ ಯಾರು? ರಾಜನ ಮಗ, ನೆಕ್ಸ್ಟ್ ಸಿಂಹಾಸನಿಗೆ ವಾರಸುದಾರನು. ಅಂಥ ವಾರಸುದಾರನು ಯಾರನ್ನ ಹತ್ರ ಸ್ನೇಹ ಮಾಡ್ತಾನೆ ಗೊತ್ತಾ? ಕುರುಬನ ಹತ್ರ, ಒಂದು ಕುರಿ ಕಾಯೋ ವ್ಯಕ್ತಿನ ಹತ್ರ ಸ್ನೇಹ ಮಾಡ್ತಾನೆ. ಅದು ಕೂಡ ಎಂಥ ಸ್ನೇಹ ಅಂತ ಹೇಳಿದ್ರೆ, ತನ್ನ ಪ್ರಾಣ ದಾವೀದನ ಪ್ರಾಣ ಒಂದಾಗುವಂತೆ ಸ್ನೇಹ ಮಾಡೋಣ. ಇವಾಗ ರಾಜನಾಗಿರುವಂಥ ರಾಜನ ಮಗ ಕುರಿಕಾಯಂತಾಗ ಏನೇನು ಸ್ನೇಹ ಮಾಡ್ತಾರ? ಯಾರು ಸ್ನೇಹ ಮಾಡ್ತಾರ? ಅವನಿಗೆ ಸ್ನೇಹಿತರು ಯಾರು ಇರ್ತಾರೆ ಹೇಳು? ಆ ರಾಜ ವಂಶಸ್ಥರು, ಆ ರಾಜನಾಗಿರೋ ಆ ರಾಜಭವನಾಗಿರೋರು ಮಕ್ಕಳು, ಅವರು ಅವನಿಗೆ ಸ್ನೇಹಿತರಾಗಿರ್ತಾರೆ. ಆದರೆ ಯೋನಾತಾನು ಯಾರಿಗೆ ಸ್ನೇಹ ಮಾಡ್ತಾನಂದ್ರೆ ದಾವೀದನ ಹತ್ರ ಸ್ನೇಹ ಮಾಡುತ್ತೆ. ಈ ಯೋನಾತಾನು ಕ್ರಿಸ್ತಿಗೆ ಸಾದೃಶ್ಯವಾಗದನ. ದಾವೀದು ಸಾಮಾನ್ಯ ವ್ಯಕ್ತಿಗಳಿಗೆ ನಮಗೆ ಸಾದೃಶ್ಯವಾಗದನ. ದೇವರು ಸಿಂಹಾಸನನ ಬಿಟ್ಟು ಯಾರ ಹತ್ರ ಸ್ನೇಹ ಮಾಡ್ತಾನ? ಯಾರ ಹತ್ರ ಸ್ನೇಹ ಮಾಡಕ್ಕೆ ಬಂದನ? ಅಲ್ಪರಾದ ನಮ್ಮ ಹತ್ರ ಸ್ನೇಹ ಮಾಡಕ್ಕೆ ಬಂದನ. ಇವಾಗ ಇಲ್ಲಿ ಲೋಕ ಸಂಬಂಧವಾದ ಸ್ನೇಹಿತರು ನಮ್ಮ ಹತ್ರ ಸ್ನೇಹ ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದು ಸರಿ ಇವಾಗಿರೋ ಸ್ನೇಹಿತರಾಗಲಿ, ಕೆಲವೊಂದು ಸ್ನೇಹ ಆಗಲಿ ಕೂಡ, ಎಲ್ಲ ಸ್ನೇಹ ಕೂಡ ಪ್ರಾಣಕ್ಕೆ ಪ್ರಾಣ ಕೊಡೋಂಥ ಸ್ನೇಹ ಇರೋದಿಲ್ಲ. ಕೆಲವೊಂದು ಸ್ನೇಹ ಹೆಂಗಿರ್ತೋ ಗೊತ್ತಾ, ನಮ್ಮ ಹತ್ರ ಏನಾದರೂ ನೋಡಿ ಸ್ನೇಹ ಮಾಡ್ತಾರೆ, ಇಲ್ಲಾಂದರೆ ದೂರ ಇಡ್ತಾರೆ. ಅಂಥ ಸ್ನೇಹ ಐತೆ. ಇವಾಗ ಫಸ್ಟಿಗೇನೋ ನಾವು ಸಣ್ಣ ಹುಡುಗರು ಇದ್ದಾಗ ಅವು ಗೊತ್ತಿರೋದಿಲ್ಲ, ನಾರ್ಮಲಾಗೆ ಸ್ನೇಹ ಮಾಡ್ಕೊಂತ ಅಂತಸ್ತು ಏನು ಇರೋದಿಲ್ಲ. ಅದು ಬರ್ತಾ ಬರ್ತಾ ಸ್ವಲ್ಪ ಕಾಲೇಜ್ ಲೆವೆಲಲ್ಲಿ, ಡಿಗ್ರಿ ಕಾಲೇಜ್ ಲೆವೆಲಲ್ಲಿ, ಇನ್ನೂ ಡಿಗ್ರಿ ಕಾಲೇಜ್ ಆದಮೇಲೆ ಇದೇ ಸ್ನೇಹನೇ ಡಿಗ್ರಿ ಕಾಲೇಜ್ನಲ್ಲಿ, ಮಾಮೂಲು ಹೈಸ್ಕೂಲ್ನಲ್ಲಿ ಈ ಸ್ನೇಹ ಇರೋದೇ ನಾಳೆ ಸ್ವಲ್ಪ ಕೆಲಸ ಬಂದು, ಮದುವೆಯಾಗಿ ಕೆಲಸಗಳು ಬಂದು ಅವ್ರವ್ರ ಲೈಫ್ನಾಗ ಸೆಟ್ಲ್ ಆಗಿರ್ತಾರಲ್ಲ, ಇದೇ ಸ್ನೇಹ ಇರೋದಿಲ್ಲ. ಲೈಫ್ನಾಗ ಯಾರು ಸೆಟ್ಲ್ ಆಗಿರ್ತಾರಲ್ಲ ಅವ್ರು ಮಾತ್ರ ಸರ್ಕಲ್ ಮಾತ್ರ ಫ್ರೆಂಡ್ಶಿಪ್ ಇರ್ತದೆ. ಕಲಿತು ಫ್ರೆಂಡ್ಶಿಪ್ ಮಾಡ್ಕೊಂತಿದ್ದು ಕೆಲವೊಬ್ಬರು ಅಲ್ಲೇ ಸ್ಟಾಪ್ ಆಗಿ, ಎಜುಕೇಷನ್ ಸ್ಟಾಪ್ ಆಗಿ, ಅವ್ರು ಯಾವುದೋ ಒಂದು ಸಣ್ಣ ಸಣ್ಣ ಕೆಲಸಗಳು ಮಾಡ್ಕೊತು, ಮೆಕ್ಯಾನಿಕ್ ಕೆಲಸ ಮಾಡ್ಕೊತು, ಏನಾದರೂ ಸಣ್ಣ ಕೆಲಸಗಳು ಮಾಡ್ಕೊಂತಿರ್ತಾರಲ್ಲ, ಇವರು ಆಲ್ರೆಡಿ ಲೈಫ್ನಾಗ ಸೆಟ್ಲ್ ಆಗ್ಬಿಟ್ಟಿರ್ತಾರಲ್ಲ ಸ್ನೇಹಿತರು, ಅವರು ಮತ್ತೆ ಇವನ ಥರ ಸ್ನೇಹ ಮಾಡೋದಿಲ್ಲ. ಎದಕ್ಕೆ ಮಾಡೋದಿಲ್ಲ ಹೇಳು? ಅವನು ಅಷ್ಟೇ ಬಿಡಪ್ಪ. ಮತ್ತು ಅವಾಗೆಲ್ಲ ಕಲ್ತು ತಿರುಗಿದ್ರಲ್ಲ, ಪ್ರಾಣಕ್ಕೆ ಪ್ರಾಣವಾಗಿ ಸ್ನೇಹಿತರಾಗಿದ್ರಲ್ಲ, ಹೈಸ್ಕೂಲಾಗೆಲ್ಲ ಫುಲ್ಲು ಫ್ರೆಂಡ್ಶಿಪ್ ಇದ್ರಲ್ಲ, ಒಬ್ರಿಗೊಬ್ರಿಗೂ ಅಷ್ಟು ಒಬ್ರು ಬಿಟ್ಟು ಒಬ್ರು ಇಲ್ಲದಾಗ ಸ್ನೇಹ ಇತ್ತಲ್ಲ.
ಕಾಲೇಜ್ನಲ್ಲಿ ಇತ್ತಲ್ಲ, ಇವಾಗ ಎದಕ್ಕೆ ಇಷ್ಟು ವರ್ಷ ಆದಮೇಲೆ ಎದಕ್ಕೆ ಸ್ನೇಹ ಇಲ್ಲ ಅಂದರೆ ಅವನ ಸ್ಥಿತಿನಾಗ ಅದನ್ನು ಅವಾಗಿರೋ ಫ್ರೆಂಡ್ಶಿಪ್ ಕಂಡ್ರೆ ಕೂಡ ಬೇಸಿದೆಯಾ ಆರಾಮ್ ಅಷ್ಟೇ ಇರ್ತದಪ್ಪ. ಅವಾಗಿರೋ ಫ್ರೆಂಡ್ಶಿಪ್ ಇರೋದಿಲ್ಲ. ಅಂದರೆ ಒಂದು ಪೊಸಿಷನ್ ಬಂದಾಗ ಏನಾಗ್ಬಿಡ್ತದೆ, ಸ್ನೇಹ ಕೂಡ ಇರೋದಿಲ್ಲ. ಆದರೆ ದಾವೀದಿಗೆ ಯೋನಾತಾನು ರಾಜನ ಮಗ ಆದರೂ ಕೂಡ ದಾವೀದನ ಹತ್ರ ಎಂಥ ಸ್ನೇಹ ಮಾಡ್ತಾನೆ ಗೊತ್ತಾ? ಪ್ರಾಣಕ್ಕೆ ಪ್ರಾಣ ಆಗಿರುವಂಥ ಸ್ನೇಹ ಮಾಡ್ತಾನೆ. ಮತ್ತು ಯೋನಾತಾನವ್ರ ಅಪ್ಪ ಏನು ಮಾಡ್ತಾನ, ದಾವೀದನ ಸಾಯಿಸ್ಬೇಕಂತಿರ್ತಾನೆ. ಅದು ಗೊತ್ತಿದ್ದು ಕೂಡ ಸ್ನೇಹ ಮಾಡ್ತಾನೆ. ಎದಕ್ಕೆ ಸಾಯಿಸ್ಬೇಕನ್ಕಂತಾನ ಸೌಲು? ದಾವೀದ ಎದಕ್ಕೆ ಸಾಯಿಸ್ಬೇಕನ್ಕಂತಾನ? ಅದೇ ಇವನಿದ್ರೆ ಸಿಂಹಾಸನಕ್ಕೆ ಧಕ್ಕೆ ಆಗ್ತದೆ, ನನ್ನ ಮಗ ವಾರಸನಾಗಬೇಕು, ಈ ಸಿಂಹಾಸನ ಎಕ್ಕಬೇಕು, ಯೋನಾತಾನ್ ಎಕ್ಕಬೇಕು. ನಾನು ಆದಮೇಲೆ ಯೋನಾತಾನೇ ಅಲ್ಲ, ನನ್ನ ಮಗ ಅವನೇ ಸಿಂಹಾಸನಕ್ಕೆ ರಾಜ್ಯ ಆಳಬೇಕು. ಇವನು ಎಲ್ಲಿದ್ದ ಬಂದು ಇವನೇನು ಸಿಂಹಾಸನ ಎಕ್ಕದಂತೇಳಿ ದಾವೀದನ ಸಾಯಿಸ್ಬೇಕಂತ ನೋಡ್ತಿರ್ತಾನ. ಯೋನಾತಾನ್ ಏನು ಮಾಡ್ತಾನ, ದಾವೀದ ಹತ್ರ ಸ್ನೇಹ ಮಾಡ್ತಾನ. ಅರೆ ನಿಮ್ಮಪ್ಪ ಮಾಡ್ತಿರೋದು ನೀನು ಸಿಂಹಾಸನ ಎಕ್ಕಬೇಕಂತಲ್ಲ, ನೀನು ರಾಜ್ಯನ ಆಳ್ಬೇಕಂತಲ್ಲ, ಅವನು ಸಾಯಿಸ್ಬೇಕು ಅನ್ಕಂತಿರೋದು ದಾವೀದನ. ಅಂದರೆ ಈ ಯೋನಾತಾನ್ ಗೊತ್ತು ದಾವೀದನ ದೇವರು ಅಭಿಷೇಕಿಸನಂತೇಳಿ. ಆಮೇಲೆ ದಾವೀದನ ದೇವರು ಅಭಿಷೇಕಿಸನ ನಿಜವಾಗ್ಲೂ ಈ ಒಂದು ಸಿಂಹಾಸನಕ್ಕೆ ಅರ್ಹತೆ ದಾವೀದಿಗೆ ಐತೆ. ನಾನು ವಾರಸನಾಗಿರ್ಬೋದು, ರಾಜನ ಮಗನಾಗಿರ್ಬೋದು, ಆ ಸಿಂಹಾಸನ ಎಕ್ಕೋ ಅರ್ಹತೆ ನನಗಿರ್ಬೋದು, ಆದರೆ ದಾವೀದನ ದೇವರು ಅಭಿಷೇಕಿಸನ, ಆ ಸಿಂಹಾಸನ ಅಕ್ಕ ಅರ್ಹತೆ ದಾವೀದಿಗೆ ಐತೆ ಅಂಥೇಳಿ ಅದು ಗ್ರಹಿಸಿ ಅವರಪ್ಪ ದಾವೀದನ ಸಾಯಿಸೋಕೆ ಹೋಗ್ತಿದ್ರು ಕೂಡ ಯೋನಾತಾನ್ ಏನು ಮಾಡ್ತಿರ್ತಾನೆ ಗೊತ್ತಾ? ದಾವೀದನ ಹತ್ರ ಸ್ನೇಹ ಮಾಡ್ತಿರ್ತಾನೆ, ಹತ್ರವಾಗಿರ್ತಾನೆ. ದೇವರು ಕೂಡ ನಮ್ಮನ್ನು ಅದೇ ರೀತಿಯಲ್ಲಿ ಸ್ನೇಹ ಮಾಡ್ತಾನೆ. ನಾವು ಅಲ್ಪಸ್ಥಿತಿನಲ್ಲಿರೋರು, ಆತನ ಸಿಂಹಾಸನನ ಬಿಟ್ಟು, ಆತನ ಸಿಂಹಾಸನನ ದೇವರು ಬಿಟ್ಟು ನಮ್ಮ ಪಾಪಗಳು ತೊಳೆದು ನಮಗೇನು ಮಾಡೋದು ಗೊತ್ತಾ? ಸನ್ನಿಹಿತನಾಗಿ ಮಾಡಿ, ನಾವು ಆತಕ್ಕೆ ಸನ್ನಿಹಿತರಾಗಿದ್ದು ನಮ್ಮ ತಲೆ ಸ್ನೇಹ ಮಾಡಿ ಇವಾಗ ಏನು ಮಾಡ್ತಾನೆ ಗೊತ್ತಾ? ನಮ್ಮನ್ನು ಕರ್ಕೊಂಡೋಗಿ ಆ ಸಿಂಹಾಸನ ಎಕ್ಕಿಸ್ತಾನೆ. ಆಮೇಲೆ ಎಷ್ಟು ಒಂದು ಒಳ್ಳೆಯ ಒಂದು ಪ್ರೀತಿ ನೋಡ್ರಿ ದೇವ್ರದ್ದು. ಸಿಂಹಾಸನ ಬಿಟ್ಟನ, ಯಾರ ಸಲ ಬಿಟ್ಟನ? ನಮ್ಮ ಸಲ ಬಿಟ್ಟನ ದೇವರು. ಸಿಂಹಾಸನ ಬಿಟ್ಟು ನಮ್ಮ ಹತ್ರ ಬಂದು ನಮ್ಮ ಹತ್ರ ಸ್ನೇಹ ಮಾಡಿ ನಮ್ಮನ್ನು ಪರಿಶುದ್ಧರಾಗಿ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಎಲ್ಲಿ ಕುಂದಿರ್ಸ್ತಾನ? ಆತನ ಸಿಂಹಾಸನ ಎಕ್ಕಿಸ್ತಾನ. ಆಮೇಲೆ ಅದೇ ಕಾಣಕತ್ತೈತಿ ಯೋನಾತಾನ್, ಹೌದಾ ಇಲ್ಲ? ದಾವೀದು ಕುರಿಕಾಯನು, ಆತನು ಸಿಂಹಾಸನ ನೆಕ್ಸ್ಟು ಎಕ್ಕಬೇಕಾಗಿರೋ ವಾರಸ್ಸನು ಯೋನಾತಾನ್. ಇನ್ನೊಂದು ಗೊತ್ತಾ, ಯೋನಾತಾನ್ಗ ರಾಜನಾಗಿ ಸಿಂಹಾಸನಕ್ಕೂ ಕ್ವಾಲಿಟೀಸ್ ಕೂಡ ಇದಾವ. ಎದಕ್ಕಂದ್ರೆ ರಾಜನಾಗಿ ಇರ್ಬೇಕಂದ್ರೆ ಕ್ವಾಲಿಟಿ ಏನಂದ್ರೆ ಯುದ್ಧ ಮಾಡೋಂಥ ಶೂರನಾಗಿರ್ಬೇಕು. ಯಾರು? ರಾಜನು. ಯೋನಾತಾನು ಯುದ್ಧ ಶೂರನು. ಎಂಥ ಯುದ್ಧ ಶೂರನಂದ್ರೆ ಒಂದ್ಸರಿ ಶತ್ರುಗಳು ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರ್ತಾರ. ಯುದ್ಧಕ್ಕೆ ಬಂದಾಗ ಅವರು ಗುಡ್ಡ ಎಕ್ಕಿ ಆ ಗುಡ್ಡದ ಮೇಲೆ ಇರ್ತಾರ, ಇವ್ರು ಇಲ್ಲೇ ಕೆಳಗಿರ್ತಾರ, ಇವ್ರ ಸೈನ್ಯ ಎಲ್ಲ ಕೆಳಗಿರ್ತತೆ. ಅಲ್ಲಿ ಮೇಲೆ ಹೋಗಕ್ಕೆ ಇವ್ರು ಭಯಬೀಳ್ತಿರ್ತಾರ. ಮೇಲೆ ಹೋದ್ರೆ ಕಂಪಲ್ಸರಿ ಇವರು ನಮ್ಮನ್ನ ಏನಾನ ಅಟ್ಯಾಕ್ ಮಾಡ್ತಾರ ಅಂತೇಳಿ ಇವ್ರು ಸೌಲು ಇವರೆಲ್ಲ ಇರ್ತಾರ. ಸೌಲು ಸೈನ್ಯ ಇರ್ತತೆ, ಎಲ್ಲರೂ ಇರ್ತಾರ, ಕೆಳಗೆ ಇರ್ತಾರ, ಮೇಲೆ ಹೋಗೋಕೆ ಭಯಬೀಳ್ತಿರ್ತಾರ. ಅವಾಗ ಏನು ಮಾಡ್ತಾನೆ ಗೊತ್ತಾ ಯೋನಾತಾನು? ಈ ಆಯುಧಗಳು ಹಿಡ್ಕೊಂಡು ಒಬ್ಬನು ಸೈನಿಕನ ಇರ್ತಾನ, ಅವನು ಕರಿತಾನ ಸೈಡಿಗೆ, ಬಾಬಾ ಇಲ್ಲಿ ಬಾ ಅಂತ ಕರಿತಾನೆ. ಏನಂತಿದ್ರೆ ನೀನು ಬಾ ಅಂತೇಳಿ ಅವನು ಕರ್ಕೊಂಡು, ಅಪ್ಪಗೆ ಹೇಳ್ಬೇಡ ಅಂತೇಳಿ, ಸೌಲ್ಗೆ ಹೇಳ್ಬೇಡ ಅಂತೇಳಿ ಕರ್ಕೊಂಡು ಮೆಲ್ಲಂಗೆ ಹಿಂದೆಳಿದು ಗುಡ್ಡ ಎಕ್ತಾನ. ಒಬ್ಬನೇ ಹೋಗ್ತಾನ ಅವನು ಕರ್ಕೊಂಡು ಹೋಗಿ ಆ ಶತ್ರುಗಳನ್ನ ಹತಮಾರಿಸ್ತಾನೆ. ಅಷ್ಟು ಯುದ್ಧ ವೀರನು ಯಾರು? ಯೋನಾತಾನ್. ಅರೇ ಅಷ್ಟು ಜನ ನೋಡಿ ಬೈಬಲ್ ಸಾಯ್ತಾರ ಸೈನ್ಯ. ಇವ್ರು ಬೈಬಲ್ತಿದ್ರೆ ಅವ್ರಪ್ಪಗೆ ಹೇಳ್ದಂಗ ಒಬ್ಬನ ಕರ್ಕೊಂಡು ನಾವಿಬ್ಬರು ಹೋಗೋಣ ಬಾ ಅಂತೇಳಿ ಸರಿ ಅಂತೇಳಿ ಇವರಿಬ್ಬರು ಮೇಲೆ ಹೋಗಿ ಏನು ಮಾಡ್ತಾರ? ಇವನು ಮುಂದೆ ಹೋಗಿ ಯೋನಾತಾನು ಒಬ್ಬೊಬ್ಬರು ನೆಲದ ಬೀಳಿಸ್ತಿರ್ತಾನ, ಇವನು ಹೋಗಿ ಕತ್ತಣಿಸ್ಬಿಟ್ಟು ಸಾಯಿಸ್ತಿರ್ತಾನೆ. ಇವನು ಹೋಗಿ ಒಬ್ಬೊಬ್ಬರನ್ನ ನೆಲಕ್ಕೆ ಬೀಳಿಸ್ತಿರ್ತಾನ, ಇವನು ಕತ್ತಣಿಸಿ ಸಾಯಿಸ್ತಿರ್ತಾನೆ. ಅಷ್ಟು ಯುದ್ಧ ವೀರರು. ಒಂದು ದೇಶನ ತನ್ನ ಪ್ರಜೆಗಳನ್ನ ಕಾಪಾಡ್ಕೊಳ್ಳೋಂಥ ಸತ್ತ, ಆ ಸಾಮರ್ಥ್ಯ, ಆ ಯುದ್ಧ ಪ್ರವೀಣನು ಯೋನಾತಾನು. ಎಲ್ಲ ಕ್ವಾಲಿಟೀಸ್ ಅದಾವ, ಸಿಂಹಾಸನಕ್ಕೆ ಕ್ವಾಲಿಟೀಸ್ ಅದಾವ. ಆದರೆ ಏನು ಮಾಡೋಣ ಹೇಳು? ದಾವೀದನ ದೇವರು ಅಭಿಷೇಕಿಸನ. ದಾವೀದನೇ ಸಿಂಹಾಸನ ಎಕ್ಕಬೇಕು.
ಅಂತೇಳಿ ಅಷ್ಟು ಪ್ರೀತಿ ಮಾಡ್ತಿರ್ತಾನೆ ದಾವೀದನ ಹತ್ರ. ಅದೇ ರೀತಿಯಲ್ಲಿ ಕೂಡ ದಾವೀದನ್ ಸಾಯಿಸ್ಬೇಕು ಅಂತೇಳಿ ಹುಡುಕ್ತಿರುವಾಗ ಬಾರಿ ಸರಿ ಯೋನಾತಾನು ದಾವೀದ್ ಅವ್ರ ಅಪ್ಪನ ಕೈಲಿದ್ದ ಯೋನಾತಾನೇ ಕಾಪಾಡ್ತಾನೆ. ಸಾಯಿಸ್ಬೇಕಂತ ಹುಡುಕ್ತಿದ್ರು ಕೂಡ ನೋಡ್ರಿ ಅದನ್ನ ನೋಡ್ರಿ ಅಲ್ಲಿ ಅದೇ 1 ಸಾಮ್ಯಗಳು 20:28 ವರ್ಷ. ಅದಕ್ಕೆ ಯೋನಾತನನು, ದಾವೀದನು ಬೆತ್ಲೆಹೇಮಿನಲ್ಲಿ ನಮ್ಮ ಗೋತ್ರದವರು ಯಜ್ಞ ಮಾಡುತ್ತಾರೆ, ನನ್ನ ಅಣ್ಣನು ಅದಕ್ಕಾಗಿ ನನ್ನನ್ನು ಕರೆದಿದ್ದಾನೆ, ದಯವಿಟ್ಟು ನನಗೆ ಅಪ್ಪಣೆ ಕೊಡು, ನಾನು ಹೋಗಿ ನನ್ನ ಅಣ್ಣಂದಿರನ್ನು ನೋಡಿ ಬರುತ್ತೇನೆ ಎಂದು ನನ್ನನ್ನು ಬಹಳವಾಗಿ ಬೇಡಿಕೊಂಡು ಹೋದನು. ಇಲ್ಲಿ ಏನಾಗತ್ತೆ ಗೊತ್ತಾ, ಆ ಸೌಲು ದಾವೀದ್ನ ಕರ್ಕೊಂಬಂದು ಅರಮನೆನಾಗ ಇಟ್ಕೊಂಡಿರ್ತಾನ. ಅರಮನೆನಾಗ ಇಟ್ಕೊಂಡು ಅವ್ರ ಮಗಳನ್ನ ಕೂಡ ಕೊಟ್ಟು ಮದುವೆ ಮಾಡ್ತಾನೆ, ಮನೆಗೆ ಇರ್ತಾನೆ. ಇವಾಗ ಮನೆಗೆ ಅದನ್ನೆಲ್ಲ ಆರಾಮ್ಸೆ ಸಾಯಿಸ್ಬೋದಲ್ಲ ಅಂತೇಳಿ ಇವಾಗ ಊಟಕ್ಕೆ ಎಲ್ಲರನ್ನ ಕರೀತಾರಲ್ಲ, ಇವರೆಲ್ಲ ರಾಜರೆಲ್ಲ ಒಂದೇ ಪಂಕ್ತಿನಲ್ಲಿ ಕುತ್ಕೊಂತಾರಲ್ಲ, ಅವಾಗ ದಾವೀದ್ ಕೂಡ ಪಂಕ್ತಿನಲ್ಲಿ ಬಂದು ಕುತ್ಕೊಂತಾನಲ್ಲ. ಆ ಸಮಯದಲ್ಲೇ ದಾವೀದನ ಸಾಯಿಸೋಣ ಅಂತೇಳಿ ಪ್ಲಾನ್ ಹಾಕಿರ್ತಾನೆ. ಯಾರು? ಸೌಲು. ಹೆಂಗನಾಗ್ಲಿ ಊಟಕ್ಕೆ ಬರ್ತಾನ, ಊಟಕ್ಕೆ ಬಂದು ಕುತ್ಕೊಂತಾನೆ, ನಾವೆಲ್ಲರೂ ಕುತ್ಕೊಂಡಿರ್ತೀವಿ. ಆ ಟೈಮ್ನಾಗ ದಾವೀದ್ ಸಿಗ್ತಾನೆ ಕೈಗೆ, ಅವಾಗ ಸಾಯಿಸೋಣ ಅಂತೇಳಿ ಪ್ಲಾನ್ ಮಾಡಿರ್ತಾನೆ. ಬಂದು ಕುತ್ಕೊಂಡು ನೋಡ್ತಾನ, ಯೋನಾತಾನು ಬರ್ತಾನ, ಎಲ್ಲರೂ ಬರ್ತಾರೆ, ದಾವೀದ್ ಬರೋದಿಲ್ಲ. ಅರೆ ಏನು ದಾವೀದ್ ಬಂದಿಲ್ಲಲ್ಲ ಅಂತೇಳಿ ಕೇಳ್ತಾನೆ ಯೋನಾತಾನಿಗೆ. ಎದಕ್ಕೆ ದಾವೀದ್ ಬಂದಿಲ್ಲ ಅಂತೇಳಿ ಕೇಳಿದ್ರೆ ಅವಾಗ ಯೋನಾತಾನ್ ಹೇಳ್ತಾನ, ಇಲ್ಲ ಅವರು ಮನೆಗೆ ಹೋಗ್ಯಾನ, ಅವ್ರ ಅಣ್ಣವರು ಯಾರೋ ಬಂದಾರಂತ, ಏನೋ ಹಬ್ಬ ಐತಂತ, ಅವರು ಮನೆಗೆ ಹೋಗ್ಯಾನ ಅಂತೇಳಿ ಹೇಳ್ತಾನೆ. ನನಗೆ ಹೇಳೋಗ್ಯಾನ, ಬಲವಂತ ಮಾಡ ನಾನು ಹೋಗ್ತೀನಿ ಅಂತೇಳಿ ನಾನೇ ಕಲಿಸ್ತೀನಿ ಅಂತ ಹೇಳ್ತಾನೆ. ಅದನ್ನೇ ಹೇಳ್ತಾನೆ ಇಲ್ಲಿ. ಅವಕ್ಕೇನು ಮಾಡ್ತಾನೆ ಗೊತ್ತಾ ಸೌಲು, ನೋಡು, ಆದುದರಿಂದ ಅವನು ಅರಸನ ಪಂಕ್ತಿಗೆ ಬರಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಸೌಲನು ಬಹಳವಾಗಿ ಉರಿಗೊಂಡು ಯೋನಾತನನಿಗೆ, ಎಲ್ಲೋ ದುಷ್ಟ ದಾಸಿ ಮಗನೇ, ನೀನು ಈಶನನ ಮಗನೊಡನೆ ಸ್ನೇಹದಿಂದಿರುವುದು ನನಗೆ ಗೊತ್ತಿಲ್ಲ. ನೀನು ಈಶನ ಮಗನ ಅಂದ್ರೆ ದಾವೀದನಿಂದ ನಿನ್ ಸ್ನೇಹ ಇರೋದು ನನಗೆ ಗೊತ್ತಿಲ್ಲ ಅನ್ಕಂಡಿಯಾ? ಇದರಿಂದ ನಿನಗೂ ನಿನ್ನನ್ನು ಹೆತ್ತವಳಿಗೂ ಮಾನಭಂಗವಾಗುವುದು. ಆ ಈಶಯನ ಮಗನು ಭೂಲೋಕದಲ್ಲಿರುವವರೆಗೆ ನಿನಗಾದರೂ ನಿನ್ನ ರಾಜ್ಯಕ್ಕಾದರೂ ನೆಲೆ ಇಲ್ಲ. ಏನಂತ ಹೇಳ್ತಾನ? ಅವ್ನ್ ಭೂಲೋಕದಾಗಿರೋವರೆಗೂ ನಿನ್ ರಾಜ್ಯದಲ್ಲಿ ನೀನ್ ಎಕ್ಕಬೇಕಲ್ಲ ಸಿಂಹಾಸನ, ನೀನ್ ಸಿಂಹಾಸನ ಎಕ್ಕಬೇಕು. ಅವನಿರೋವರು ನೀನ್ ಹೆಂಗ್ ಸಿಂಹಾಸನ ಎಕ್ತಿ? ಅವನ ಸಾಯಿಸ್ಬೇಕಂತ ನಾನು ಪ್ರಯತ್ನ ಪಡ್ತಿದ್ರೆ ನೀನ್ ಅವನ ತಕ್ಕ ಸ್ನೇಹ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾರ. ಆದ್ದರಿಂದ ಅವನನ್ನು ಕರೆಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ. ಅವನ್ನ ಏನ್ ಮಾಡ ನೀನು ಎಂತ ನಿನ್ಗೆ ಹೆಂಗ ಸ್ನೇಹ ಮಾಡ್ತಾ ಇದೆಯಲ್ಲ ಅವನಲ್ಲಿ, ನಿನ್ ಫ್ರೆಂಡ್ಶಿಪ್ ಆಗಿದೆಯಲ್ಲ, ಅವನು ನೀನ್ ಮೆಲ್ಲಂಗ ನನ್ನ ಹತ್ರ ಕರ್ಕೊಂಬ ಅಂತ ಹೇಳ್ತಾನ. ಯಾರು ಹೇಳ್ತಾರ? ಸೌಲು. ಯಾರನ್ನ ಕರ್ಕೊಂಬರ್ಬೇಕು? ದಾವೀದನ ಕರ್ಕೊಂಬ ಅಂತೇಳಿ ಯೋನಾತಾನ್ ಹೇಳ್ತಾನ. ಅವನು ಸಾಯಬೇಕು ಅಂದನು. ಎದಕ್ ಕರ್ಕೊಂಬ ಅಂತ ಹೇಳ್ತಾನ? ಅವ್ನು ಸಾಯ್ಬೇಕು, ನೀನ್ ಕರ್ಕೊಂಬ, ಅವ್ನು ಸಾಯಿಸ್ತೀನಿ ನಾನು, ನಿನ್ ಫ್ರೆಂಡ್ಶಿಪ್. ಇವಾಗ ನಿನ್ ಫ್ರೆಂಡ್ ಆದ್ರೆ ನೀನ್ ಹೇಳಿದ್ರೆ ಬರ್ತಾನಲ್ಲ ಅವನು, ನೀನ ಮೆಲ್ಲಂಗ್ ಕರ್ಕೊಂಬ ಅಂತೇಳಿ ಪ್ಲಾನ್ ಮಾಡ್ತಾನ. ನಿನ್ ಸಿಂಹಾಸನ ಎಕ್ಬೇಕು, ಅವ್ನು ಇರೋವರೆಗೆ ಸಿಂಹಾಸನ ಎಕ್ಕದಿಲ್ಲ ಅಂತ ಹೇಳ್ತಾನ. ಅದಕ್ಕೆ ಯೋನಾತಾನನು, ಅವನು ಯಾಕೆ ಸಾಯಬೇಕು? ಅವನು ಏನು ಮಾಡಿದನು ಎಂದು ತನ್ನ ತಂದೆಯನ್ನು ಕೇಳಿದನು. ಏನಂತ ಹೇಳ್ತಾನ? ಅವ್ನು ಏನು ಮಾಡೋಣ, ಅವ್ನು ಯಾಕೆ ಸಾಯ್ಬೇಕು, ಅವ್ನು ಎದಕ್ ಸಾಯಿಸ್ಬೇಕಂತ ನಿನ್ ತೀರ್ಮಾನ ಮಾಡ್ತದಿ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಜಗಳ ಆಡ್ತಾನ. ಕೂಡಲೇ ಸೌಲನು ಅವನನ್ನು ತಿವಿಯಬೇಕೆಂದು ಈಟೆಯನ್ನೆಸೆದನು. ಲಾಸ್ಟ್ ಅವ್ರ ಮಗನು ಕೂಡ ಸಾಯಿಸ್ಬೇಕಂತ ಹೇಳಿ ಅದು ಈಟೆ ಬರ್ತದಲ್ಲ, ನೀನು ಮತ್ತೆ ಅವನಿಗೆ ಸಪೋರ್ಟ್ ಮಾಡ್ತೀಯ ಅಂತ ಹೇಳಿ ಈಟೆ ತಗೊಂಡು ಅವನಿಗೆ ಹೊಸ್ತಾನೆ. ಯಾರಿಗೆ? ಯೋನಾತಾನ್ ಹೊಸ್ತಾನ. ಸಾಯಿ ನೀನು ಅಂತೇಳಿ ಅವನ ಹತ್ರ ಫ್ರೆಂಡ್ಶಿಪ್ ಮಾಡ್ತೀಯ, ನಾನು ಅವ್ನು ಸಾಯಿಸ್ಬೇಕು ಅನ್ಕಂದ್ರೆ ನೀನು ಮತ್ತೆ ಅವ್ನು ಎದಕ್ಕೆ ಸಾಯಿಸ್ತೀನಿ ಅಂತ ನನಗೇ ಪ್ರಶ್ನೆ ಮಾಡ್ತೀಯ ಅನ್ನೋ ರೀತಿನಲ್ಲಿ ಸಿಟ್ಟುಕೊಂಡು ಅವ್ರ ಮಗನೇ ಸಾಯಿಸ್ಬೇಕಂತೇಳಿ ಹೊಸ್ತಾನೆ. ತನ್ನ ತಂದೆಯು ದಾವೀದನನ್ನು ಕೊಲ್ಲುವುದಕ್ಕೆ ನಿಶ್ಚಯಿಸಿದ್ದಾನೆಂಬುದು ಯೋನಾತಾನನಿಗೆ ಗೊತ್ತಾಗಲು ಅವನು ಬಲು ಸಿಟ್ಟುಗೊಂಡು ಪಂಕ್ತಿಯಿಂದೆದ್ದು ಹೋದನು. ತನ್ನ ತಂದೆಯು ದಾವೀದನನ್ನು ಅಪಮಾನ ಪಡಿಸಿದ್ದರಿಂದ ಯೋನಾತಾನನಿಗೆ ಬಹಳ ದುಃಖ ಉಂಟಾಗಿ ಅವನು ಆ ದಿವಸ ಊಟ ಮಾಡಲೇ ಇಲ್ಲ. ಅವನು ಆ ದಿವಸ ಊಟನೇ ಮಾಡಿಲ್ಲ, ಅಲ್ಲಿ ಎದ್ದೋಗ್ಬಿಡ್ತಾನೆ. ಎದಕ್ಕೆ ನಮ್ಮ ತಂದೆ ಸಾಯಿಸ್ಬೇಕನ್ಕಂತ. ಅಲ್ಲಿ ಏನಾಗಿರ್ತದೆ ಗೊತ್ತಾ, ತಪ್ಸ್ಕೊಂಡು ಹೋಗಂತ ಹೇಳ್ತಾನ. ಯಾರು? ಯೋನಾತಾನ್ ದಾವೀದನ. ಗೊತ್ತಿರ್ತದೆ ಅವ್ರಪ್ಪ ಕಂಪಲ್ಸರಿ ಇಲ್ಲಿ ಸಾಯಿಸ್ತಾನ ಅಂತೇಳಿ ಪ್ಲಾನ್ ತಿಳ್ಕೊಂಡೆ ದಾವೀದನ ಅಲ್ಲಿಂದ ತಪ್ಸ್ಬಿಟ್ಟನಲ್ಲ, ಇಲ್ಲಿ ಬಂದು ಕೇಳ್ತಾನ ಸೌಲು ಏನಾಗನ ಅವನಂತ ಕೇಳಿದ್ರೆ ಯೋನಾತಾನ್ ಏನಂತ ಹೇಳ್ತಾಗಿಲ್ಲ, ಅವ್ರ ಅಪ್ಪನ ಮನೆಗೆ ಹೋಗೋಣ ಅಂತ ಹೇಳ್ತಾವ. ತಪ್ಸಿರೋದು ಯಾರು? ಯೋನಾತಾನೇ ತಪ್ಸಿರ್ತಾನ ದಾವೀದನ. ನೀನು ತಪ್ಸ್ಕೊಂಡು ಹೋಗ್ಬಿಟ್ಟು ಇಲ್ಲಿದ್ದ, ನಾವಪ್ಪ ಸಾಯಿಸ್ಬೇಕು ಅನ್ಕಂತ, ನಿನ್ನ ಫಸ್ಟ್ ಈ ಪ್ಲೇಸ್ ಖಾಲಿ ಮಾಡು ನೀನು ಅಂತೇಳಿ ಹೇಳ್ಬಿಟ್ಟಿರ್ತಾನ. ದಾವೀದ್ ಏನು ಮಾಡ್ತಾನೆ, ಅಲ್ಲಿ ತಪ್ಸ್ಕೊಂಡು ಹೋಗ್ಬಿಡ್ತಾನೆ. ಈ ಸೌಲ್ ಕೇಳಿದಾಗ ಏನಂತ ಹೇಳ್ತಾನೆ, ಇಲ್ಲ ನನ್ನ ಕೇಳುವಾಗನ
ಅವ್ರ ಅಪ್ಪರ ಮನೆಗೆ ಹೋಗೋಣ, ಅವ್ರ ಅಣ್ಣರೆಲ್ಲ ಕರಿತಾರೆ ಅಂತೇಳಿ ಹೋಗೋಣ ಅಂತೇಳಿ, ಹಬ್ಬ ಐತೆ ಅಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಹೋಗಿ ಹೇಳ್ತಾನೆ, ನೀನು ನನ್ನ ಬಗ್ಗೆ ಸ್ನೇಹ ಮಾಡ್ತಾ ಇದ್ದಾವ ಅಂತ ನನಗೆ ಗೊತ್ತಿಲ್ಲ ಅನ್ಕಂಡ್ಯಾ, ಅವ್ನು ಇರೋವರೆಗೆ ನಿನ್ನ ರಾಜ್ಯ ನೀನು ಸಿಂಹಾಸನ ಎಕ್ಕನಾಗ ಆಗೋದಿಲ್ಲ, ಅವ್ನು ಕರ್ಕೊಂಬ ಮೆಲ್ಲಂಗ ಅವ್ನು ಸಾಯಿಸ್ಬೇಕಂತ ಹೇಳಿದಾಗ ಅವ್ನ ಎದಕ್ಕೆ ಸಾಯ್ಬೇಕು, ಅವ್ನು ಏನು ತಪ್ಪು ಮಾಡೋಣ ಅಂತ ಹೇಳಿದ್ರೆ ನೀನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಕತ್ತಿತಾನು ಅವನ ಮೇಲೆ ಹೊಸ್ತಾನೆ. ಯೋನಾಥನ್ ತಪ್ಪಿಸ್ಕೊಂಡು ಸಿಟ್ಟಾಗಿ ನಮ್ಮಪ್ಪ ಖಚಿತವಾಗಿ ದಾವಿದನ್ನ ಸಾಯಿಸ್ಬೇಕಂತಲೇ ತೀರ್ಮಾನ ಮಾಡಿಬಿಟ್ಟಾನಂತೇಳಿ ಸಿಟ್ಟಾಗಿ ಆ ಊಟ ಮಾಡ್ದಂಗೆ ಎದ್ದು ಹೋಗ್ಬಿಡ್ತಾನೆ, ಉಪವಾಸ ಇರ್ತಾನೆ. ಅಂದರೆ ದಾವಿದ ಮೇಲೆ ಅಷ್ಟು ಪ್ರೀತಿ ಇಟ್ಟಿರ್ತಾನೆ, ದಾವಿದ ಎಷ್ಟು ಒಳ್ಳೇನಲ್ಲ, ಎದಕ್ಕೆ ನಮ್ಮಪ್ಪ ದಾವಿದನ್ನ ಸಾಯಿಸ್ಬೇಕಂತೇಳಿ ಅನ್ಕೊಂತಾನ ಅಂತೇಳಿ ಬಾಧೆ ಬೀಳ್ತಾನೆ. ಆಮೇಲೆ ಏನು ಮಾಡ್ತಾನೆ ಗೊತ್ತಾ, ದಾವಿದ್ ಹುಡ್ಕೊಂಡು ಅಡವಿಗೆ ಹೋಗ್ತಾನೆ. ಅಡವಿಗೆ ಹೋದಾಗ ಏನು ಮಾಡ್ತಾನೆ ಗೊತ್ತಾ, ದಾವಿದಲ್ಲಿ ಪ್ರಮಾಣ ಮಾಡಿ ಇಬ್ಬರು ಅಳ್ತಾರ, ಇಬ್ಬರು ಹಿಡ್ಕೊಂಡು 10 ನಿಬಂಧನೆ ಮಾಡ್ಕೊಂತಾರೆ. ನನ್ನ ವಂಶ ಪಾರಂಪರ್ಯ, ನಿನ್ನ ವಂಶ ಪಾರಂಪರ್ಯ, ಯಾವಾಗಲೂ ನಾವು ಸ್ನೇಹ ರೀತಿನಾಗೆ ಇರೋಣ, ಅವತ್ತು ನಾವು ದೂರ ಆಗೋದು ಬೇಡ ಅಂತೇಳಿ ಅಳ್ತಾರ. ಅಲ್ಲೇನು ಓದ್ತಾರೆ 40ನೇ ವಚನದಲ್ಲಿ ಐತೆ ನೋಡಿ. ಯೋನಾತಾನನು ತನ್ನ ಆಯುಧಗಳನ್ನು ಹುಡುಗನ ಕೈಯಲ್ಲಿ ಕೊಟ್ಟು ಅವನಿಗೆ ಅವುಗಳನ್ನು ಊರಿಗೆ ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಹುಡುಗನು ಹೋಗುತ್ತಲೇ ದಾವೀದನು ಕಲ್ಲು ಕುಪ್ಪೆಯ ಬಳಿಯಿಂದದ್ದು ಬಂದು 3 ಸಾರಿ ಸಾಷ್ಟಾಂಗವಾಗಿ ಯೋನಾಥನನ್ನು ವಂದಿಸಿದನು. ದಾವೀದ ಎಲ್ಲಿ ಬಚ್ಚಿಕೊಂಡನ, ಅಲ್ಲಿ ಒಂದು ಕಲ್ಲುಗಳು ಗುಹೆನಲ್ಲಿ ಹೋಗಿ ಬಚ್ಚಿಕೊಂಡನ. ಅಲ್ಲಿದ್ದ ಬಂದು ಯೋನಾಥನ್ಗೆ ಏನ್ ಮಾಡ್ತಾನೆ, ಯೋನಾಥನ್ ಏನ್ ಮಾಡೋಣ, ಆ ಬಗಲಿಗಿರೋ ಆಯುಧ ಇರ್ತಾನಲ್ಲ ಅವ್ನು ಕಳ್ಸ್ಬಿಟ್ಟ, ನೀನು ಹೋಗ್ಬಿಡು ಮನೆಗೆ, ನಾನು ಬರ್ತೀನಿ ಅಂತ ಹೇಳಿ. ಯಾಕಂದ್ರೆ ಅವನಿದ್ರೆ ಮತ್ತೆ ಹೋಗಿ ಅವ್ರ ಅಪ್ಪಗೆ ಹೇಳ್ತಾನ ಅಂತೇಳಿ ಅವನು ಕಳ್ಸಿಬಿಡ್ತಾನ. ಕಳ್ಸಿ ಒಬ್ಬನೇ ಇರೋದು ನೋಡಿ ದಾವೀದ ಬರ್ತಾನೆ. ಬಂದು ದಾವೀದ ಏನ್ ಮಾಡ್ತಾನ, 3 ಸಾರಿ ಯೋನಾಥನಿಗೆ ಸಾಷ್ಟಾಂಗ ಪಡ್ತಾನೆ. ಅವರು ಒಬ್ಬರನ್ನೊಬ್ಬರು ಮುದ್ದಿಟ್ಟುಕೊಂಡು ಅತ್ತರು. ಒಬ್ರಿಗೊಬ್ರು ಏನ್ ಮಾಡ್ತಾರ, ಮುದ್ದಿಟ್ಕೊಂಡು ಅಳ್ತಾರ. ಎದಕ್ಕ, ನನ್ನ ಸಾಯಿಸ್ಬೇಕಂತ ನಿಮ್ಮ ಅಪ್ಪ ನೋಡ್ತಾನ, ಅದು ಕೂಡ ನೀನು ನನ್ನ ತಪ್ಪಿಸ್ತದಿ ಅಂತೇಳಿ ಆ ಪ್ರೀತಿಯ ಅನುಬಂಧದಲ್ಲಿ ಇವರಿಬ್ಬರು ಅಳ್ತಾರ ಅನ್ಮತ್. ದಾವೀದನು ಬಹಳವಾಗಿ ಅತ್ತನು. ಯಾರು ಬಹಳವಾಗಿ ಅತ್ತಾರ? ದಾವೀದು. ಇಷ್ಟು ಸೌಲು ಸಾಯಿಸ್ಬೇಕಂತೇಳಿ ನಾನು ನೋಡ್ತಿದ್ರು ಕೂಡ ಯೋನಾಥಾನ್ ಒಂದು ಸಾರಿ ಯೋನಾಥಾನ್ ಒಂದು ಕೆಟ್ಟ ಮನಸ್ಸು ಮಾಡ್ಕೊಂಡು, ಹೌದಲ್ಲ ನಾನೇ ಸಿಂಹಾಸನ ಎಕ್ಕಿದ್ರೆ ಚೆನ್ನಾಗಿರ್ತದಲ್ಲ, ಇನ್ನು ಅದಕ್ಕೆ ಸಿಂಹಾಸನ ಎಕ್ಕಬೇಕಂತೇಳಿ ಯೋನಾಥಾನ್ ಒಂದು ಆಲೋಚನೆ ಮಾಡ್ಯಾನಂದ್ರೆ ದಾವೀದನ್ನ ಕರ್ಕೊಂಡೋಗಿ ಸೀದಾ ಸೌಲದಲ್ಲಿ ಬಿಟ್ಟು ಸಾಯಿಸ್ಬೋದು. ಆದರೆ ಯೋನಾಥಾನ್ ಆ ತೀರ್ಮಾನ ಮಾಡಿಲ್ಲ. ನಿನ್ನ ದೇವರ ಅಭಿಷೇಕಿಸನ, ನೀನೇ ರಾಜನ ಆಗ್ಬೇಕು, ನಾನು ಬೇಕಾದ್ರೆ ನಿನ್ನ ಹಿಂದೆ ಇರ್ತೀನಿ ಅಂತೇಳಿ ದಾವೀದ ರಾಜನ ಆಗ್ಬೇಕಂತೇಳಿ ಪ್ರಯತ್ನ ಪಡ್ತಾನೆ. ಅದನ್ನ ನೆನೆಸ್ಕೊಂಡು ನಾನು ಎಷ್ಟು ಸ್ನೇಹ ಮಾಡ್ತಾನಲ್ಲ ಯೋನಾಥಾನ್, ನಾನು ಎಷ್ಟು ಪ್ರೀತಿ ಮಾಡ್ತಾನಲ್ಲ ಅಂತೇಳಿ ಬಹಳವಾಗಿ ದಾವೀದ ಅಳ್ತಾನೆ. ಆ ರಾಜ್ಯ ಸಿಂಹಾಸನ ಒಂದು ಅಧಿಕಾರನ ಒಬ್ಬ ಮಾಮೂಲು ವ್ಯಕ್ತಿಗೆ ಬಿಟ್ಕೊಡ್ಬೇಕಂದ್ರೆ ಯಾರಿಗೇನಾಗ್ಲಿ ಏನಿರ್ತದೆ ಗೊತ್ತಾ, ಭಾರಿ ಮಂದಿಗೆ ಅಧಿಕಾರ ದಾಹ ಇರ್ತದೆ. ಆ ಅಧಿಕಾರ ಎಕ್ಕಾಗ ಎಷ್ಟು ಮಂದಿನಾಗ್ಲಿ ನಾಶನ ಮಾಡ್ಯಾನಾಗ್ಲ ಅಧಿಕಾರ ಎಕ್ಕಬೇಕಂತೆಲ್ಲ ಕಾಯ್ತಿರ್ತಾರೆ. ಆದ್ರೆ ಅವರಪ್ಪ ಹೇಳ್ತಾರೆ, ನೀನು ಕರ್ಕೊಂಬ, ನಿನ್ನ ಸ್ನೇಹಿತ ನೀನು ಕರ್ಕೊಂಬ, ನಾನು ಸಾಯಿಸ್ತೀನಿ, ಅವ್ನು ಇರೋವರೆಗೆ ಸಿಂಹಾಸನ ಎಕ್ಕದಿಲ್ಲ ಅಂತ ಹೇಳಿದ್ರು ಕೂಡ ಬೇಡ, ನನಗೆ ಸಿಂಹಾಸನ ಬೇಡ, ನನಗೆ ದಾವೀದಲ್ಲಿ ಸ್ನೇಹ ಬೇಕು, ಅವನ ದೇವರ ಅಭಿಷೇಕಿಸನು, ಅವನು ರಾಜನ ಆಗ್ಬೇಕು, ಅದು ನ್ಯಾಯ. ಅದೇ ರೀತಿಯಲ್ಲಿ ದಾವೀದ ಹತ್ರ ಸ್ನೇಹ ಮಾಡ್ತಾನೆ, ಪ್ರೀತಿ ಮಾಡ್ತಾನೆ. ಅದನ್ನು ನೆನೆಸ್ಕೊಂಡು ದಾವೀದು ಬಹಳವಾಗಿ ಅಳ್ತಾನೆ ಅವ್ನು ಹಿಡ್ಕೊಂಡು ಯೋನಾಥಾನ್. ಆಮೇಲೆ ಹೇಳ್ತಾನೆ ನೋಡ್ರಿ, ಅನಂತರ ಯೋನಾಥಾನನು ದಾವೀದನಿಗೆ, ಸಮಾಧಾನದಿಂದ ಹೋಗು, ನಾವು ಯೆಹೋವನ ಹೆಸರಿನಲ್ಲಿ ಆಣೆ ಇಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡದ್ದೇವಲ್ಲ. ಒಂದು ಒಡಂಬಡಿಕೆ ಮಾಡ್ಕೊಂಡಿವಿ, ಆತನೇ ನನಗೂ ನಿನಗೂ ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ತರುವಾಯಿ ದಾವೀದನು ಹೊರಟು ಹೋದನು. ಯೋನಾಥಾನನು ಊರು ಒಳಕ್ಕೆ ಬಂದನು. ಸದಾಕಾಲ ನನ್ನ ಸಂತಾನಕ್ಕೆ ನಿನ್ನ ಸಂತಾನಕ್ಕೆ ಒಂದು ನಿಬಂಧನೆ ಇರಲಿ. ನನ್ನ ಸಂತಾನನ ನೀನು ಚೆನ್ನಾಗಿ ನೋಡ್ಕ, ನಿನ್ನ ಸಂತಾನನ ನಾನು ಚೆನ್ನಾಗಿ ನೋಡ್ಕೊಂತೀನಿ. ನಮ್ಮಿಬ್ಬರ ಮಧ್ಯೆ ಜಗಳ ಬೇಡ, ನಾವಿಬ್ಬರು ಹೆಂಗೆ ಸ್ನೇಹವಾಗಿದ್ದೀವೋ ನಿನ್ನ ಒಂದು ಸಂತಾನ ಏನು ಬರ್ತದಲ್ಲ ಆ ಸಂತಾನ ನನ್ನ ಒಂದು ಸಂತಾನ ಕೂಡ ಅದೇ ರೀತಿಯಲ್ಲಿ ಇರಬೇಕು ಅಂತೇಳಿ ಒಂದು ನಿಬಂಧನೆ ಮಾಡ್ಕೊಂತ. ಅದೇ ರೀತಿಯಲ್ಲಿ ದಾವೀದು ಕೂಡ ಏನು ಮಾಡ್ತಾನೆ ಗೊತ್ತಾ, ದಾವೀದನ ಸಿಂಹಾಸನ ಎಕ್ಕದ ಮೇಲೆ ಯೋನಾಥಾನನ ಈ ಸೌಲನ ಈ ಫಿಲಿಸ್ಟಿಯರು ಇವರೆಲ್ಲ ಬಂದು ಯುದ್ಧ ಮಾಡಿ ಸಾಯಿಸಿಬಿಡ್ತಾರೆ. ಯೋನಾಥಾನ್ ಕೂಡ ಆ ಯುದ್ಧದಲ್ಲಿ ಸತ್ತೋಗ್ಬಿಡ್ತಾನೆ. ಆಮೇಲೆ ದಾವೀದ್ ಸಿಂಹಾಸನ ಎಕ್ತಾನೆ. ಸಿಂಹಾಸನ ಎಕ್ಕಿ ದಾವೀದು ಸ್ವಲ್ಪ ವೃದ್ಧನಾಗಿ ಬರ್ತಾನೆ, ವಯಸ್ಸಾಗಕ್ಕೆ ಬರ್ತದೆ. ದಾವೀದು ಸಿಂಹಾಸನ ಎಕ್ಕಿ ಸಿಂಹಾಸನ ಆಳ್ತಿರ್ತಾನೆ, ಸ್ವಲ್ಪ ವಯಸ್ಸಾಗಕ್ಕೆ ಬರ್ತೈತೆ. ಆವಾಗ ಕೆಲವು ಮಂದಿ ಶತ್ರುಗಳು ಈ ರೀತಿ ಶತ್ರುಗಳಿದಾರೆ ಅಂದರೆ ಅವಾಗ ಹೇಳ್ತಾನೆ, ಯಾರು ಶತ್ರುಗಳಿದಾರೆ ಎಲ್ಲ ಶತ್ರುಗಳು ನಾಶನ ಮಾಡಿಬಿಡ್ರಿ ಅಂತೇಳಿ ದಾವೀದು ಹೇಳ್ತಾನೆ. ಅವೆಲ್ಲ ಶತ್ರುಗಳು ನಾಶನ ಮಾಡ್ತಿದ್ರೆ ಒಬ್ಬನು
ಕುಂಟೋನಿರ್ತಾನೆ, ಕಾಲಿರೋದಿಲ್ಲ ಕುಂಟೋನಿರ್ತಾನೆ. ಯಾರು ಅವ್ನು ಕುಂಟನ ಅಂತೇಳಿ ಕರ್ಕೊಂಬರ ಅಂತ ಕೇಳ್ತಾನೆ. ಯಾರು ಅವನು ಅಂತೇಳಿ ಕೇಳಿದಾಗ ದಾವಿದಿಗೆ ಹೇಳ್ತಾರೆ, ಅವನು ಯೋನಾತನ ಮಗ ಅಂತ ಹೇಳ್ತಾರೆ. ಯೋನಾತನ ಮಗ ಈ ಸ್ಥಿತಿನಾಗ ಅದಾನ ಅಂಥೇಳಿ ಅವನು ಕರ್ಕೊಂಬಂದು ತನ್ನ ಒಂದು ರಾಜನ ಊಟ ಮಾಡೋ ಪಂಕ್ತಿನೆಲ್ಲ ಅವನು ಕೂಡ ಕುಂದಿರಿಸಿ ಅವನು ಕೂಡ ಊಟ ಮಾಡಿ, ನೀನು ಯಾವಾಗಲೂ ನನ್ನ ಜೊತೆನೇ ಇರು, ನೀನು ನನ್ನ ಹತ್ರನೇ ಇರು ಅಂಥೇಳಿ ಅವಾಗ ನಾನು ನಿಮ್ಮ ಅಪ್ಪಗೆ ನಾನು ಮಾತು ಕೊಟ್ಟಿನಿ, ನೀನು ಆ ಸ್ಥಿತಿನಾಗಿರೋದು ನನಗೆ ಗೊತ್ತಿಲ್ಲ ಅಂಥೇಳಿ ಈ ಮಾತನ್ನು ಅವಾಗ ನೆರವೇರಿಸ್ತಾನೆ ದಾವೀದ. ಆಮೇಲೆ ಅದಕ್ಕಂದರೆ ನಾನು ಯೋನಾಥಾನದಲ್ಲಿ ನಾನು ನಿಬಂಧನೆ ಮಾಡ್ತೇನೆ, ನನ್ನ ಸಂತಾನಕ್ಕೆ ನಿನ್ನ ಸಂತಾನಕ್ಕೆ ಒಂದು ಒಡಂಬಡಿಕೆ ಇರಬೇಕಂತೇಳಿ ಒಡಂಬಡಿಕೆ ಮಾಡ್ಕೊಂತ. ಹಾಗೆ ದಾವೀದ ಮತ್ತೆ ಆ ರೀತಿಯಾಗಿ ಆ ಯೋನಾಥಾನ ಸಂತಾನನ ತಗೊಂಬಂದು ಮನೆಗೆ ಇಟ್ಕೊತಾರೆ. ಅಂಥ ಸ್ಥಿತಿನಾಗಿದ್ದರೂ ಕೂಡ ಇಷ್ಟೆಲ್ಲ ರೀತಿಯಲ್ಲಿ ಆಟಂಕಗಳು, ಇಬ್ಬಂದಿಗಳು ಎಲ್ಲ ಇದ್ದರೂ ಕೂಡ ಯೋನಾಥಾನು ಎಷ್ಟು ಯಥಾರ್ಥವಾಗಿ ಸ್ನೇಹ ಮಾಡಿರ್ತಾನೆ ಅಂದರೆ ದಾವೀದ ಹತ್ರ, ಆ ಸ್ನೇಹ ನಮ್ಮಲ್ಲಿ ಕೂಡ ಇರಬೇಕು. ಆಶಿಸಬಾರ್ದು. ತಂದೆ ಚಿತ್ತ ಏನೈತೆ ಗ್ರಹಿಸ್ಬೇಕು, ತಂದೆ ಉದ್ದೇಶ ಏನೈತೆ ಗ್ರಹಿಸ್ಬೇಕು, ತಂದೆ ಉದ್ದೇಶ ನೆರವೇರ್ಸೋಕ್ಕೆ ನಾವು ಪ್ರಯತ್ನ ಪಡಬೇಕು. ಒಬ್ಬರು ಮೇಲೆ ಬರ್ತದಾರ, ಒಬ್ಬರು ಉನ್ನತ ಸ್ಥಾನದಾಗ ದೇವರು ಆಶೀರ್ವದಿಸ್ತಾರೆ ಅಂದರೆ ದೇವ್ರ ಚಿತ್ತ ಐತೆ, ದೇವ್ರ ಉದ್ದೇಶ ಐತೆ, ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು, ನಾವು ಅದಕ್ಕೆ ಪ್ರೋತ್ಸಾಹಿಸ್ಬೇಕು ಅನ್ನೋ ಭಾವನೆ, ಆ ಸ್ನೇಹ ಭಾವನೆ ನಮ್ಮಲ್ಲಿ ಇರಬೇಕು. ತಪ್ಪ ಭಾರಿ ಮಂದಿಗೆ ಏನಿರ್ತದೆ ಹೇಳು, ಅಸೂಯೆ ಬರ್ತದೆ. ಎದಕ್ಕೆ ಇವ್ರು ಇರ್ಬೇಕು, ಎದಕ್ಕೆ ಇವ್ರು ಆಶೀರ್ವಾದ ತಗೋಬೇಕು, ಎದಕ್ಕೆ ಇವರು ಇದು ಮಾಡಬೇಕು. ಯೋನಾಥಾನಿಗೆ ಅರ್ಹತೆ ಐತೆ, ಯೋನಾಥಾನು ಜ್ಞಾನವಂತನೇ, ಯೋನಾಥಾನು ಯುದ್ಧ ಶೂರನೇ, ರಾಜನಾಗೋ ಪ್ರತಿ ಕ್ವಾಲಿಟೀಸು ಯೋನಾಥಾನದಲ್ಲಿ ಐತೆ. ಆದರೆ ಯೋನಾಥಾನು ಎದಕ್ಕೆ ಲೋಬಡ್ತಾನೆ ಗೊತ್ತಾ? ದಾವೀದನ ದೇವರ ಅಭಿಷೇಕಿಸ, ದಾವೀದನ ದೇವರ ಆರಿಸ್ಕೊಂಡನು. ನ್ಯಾಯವಾಗಿ ಹೇಳಬೇಕಂದ್ರೆ ನನಗೆ ಎಷ್ಟೇ ಅರ್ಹತೆ ಇರಲಿ, ದೇವರು ಎನ್ಕೊಂಡಿರೋದು ದಾವೀದನ, ಅವನೇ ಸಿಂಹಾಸನ ಎಕ್ಕಬೇಕಂತೇಳಿ ಆ ರೀತಿಯಾಗಿ ನ್ಯಾಯಬದ್ಧವಾಗಿ ಆಲೋಚನೆ ಮಾಡ್ತಾನೆ. ಯಾರು? ಯೋನಾಥಾನ್. ಇವಾಗ ಏನು ಮಾಡ್ತಾರೆ ಹೇಳು? ನಾವೆಷ್ಟು ಪ್ರೇಯರ್ ಮೀಟಿಂಗ್ಗಳು ಮಾಡಿಲ್ಲ, ನಾವೆಷ್ಟು ಸ್ಟೇಜ್ಗಳು ಎಕ್ಕಿಲ್ಲ, ನಾವೆಷ್ಟು ಮೀಟಿಂಗ್ಸ್ಗಳು ಮಾಡಿಲ್ಲ, ನಮಗೆಷ್ಟು ಅನುಭವ ಐತೆ, ಎಷ್ಟು ಪಾಸ್ಟ್ಗಳು ಗೊತ್ತದ್ರೆ ಎಲ್ಲ ಗೊತ್ತದ್ರೆ ನಮಗೆಲ್ಲ ಐತೆ, ನೀನೇನು ದೊಡ್ಡ, ಇವನೇನು ದೊಡ್ಡ, ಇದೆಲ್ಲ ಏನು ಹೇಳು? ಅಸೂಯೆ ಇದು. ನಿಜವಾಗ್ಲೂ ನಿನಗೆ ಸ್ನೇಹ ಭಾವನೆ ಇದ್ದರೆ, ನಿಜವಾಗ್ಲೂ ನೀನು ನ್ಯಾಯಬದ್ಧವಾಗಿ ಆಲೋಚನೆ ಮಾಡಿದ್ರೆ ಯೋನಾಥಾನ್ ಹೆಂಗೆ ಮಾಡ್ತಾನೆ ಹೇಳು? ಸಾಯವರೆಗೆ ನಿಬಂಧನೆ ಮಾಡ್ತಾನೆ. ಒಂದು ಸರಿ ಪ್ರಾಮಿಸ್ ಮಾಡಿದ್ರೆ, ಒಂದು ಸರಿ ನಿಬಂಧನೆ ಮಾಡಿದ್ರೆ ಅದು ಸಾಯವರೆಗೂ. ದಾವೀದ ಕೂಡ ಅದನ್ನೇ ನೆರವೇರಿಸ್ತಾನೆ. ಯೋನಾಥಾನು ಕೂಡ ಹಂಗೆ ಇರ್ತಾನೆ. ಅವರಪ್ಪ ಎಷ್ಟೇ ಜನ ಶತ್ರುಗಳು ಆತಂಕ ಪಡಿಸಿದ್ರು ಕೂಡ ನೀನು ದಾವೀದ ಜೊತೆ ಇರಬಾರ್ದು, ದಾವೀದ ಸ್ನೇಹ ಮಾಡಬಾರ್ದು, ದಾವೀದ ನಿನಗೆ ಕೊಂತಿಲ್ಲ, ನಿನ್ನ ಸಿಂಹಾಸನ ಮಿಸ್ ಮಾಡ್ಕಂತಿ, ನೀನು ಅಧಿಕಾರ ಮಿಸ್ ಮಾಡ್ಕಂತಿ, ಅವನು ಸಿಂಹಾಸನ ಎಕ್ತಾನೆ ಅಂದರೂ ಕೂಡ ಅವ್ನು ಸಿಂಹಾಸನ ಎಕ್ಕಿಲ್ಲ, ಅವನು ಎಕ್ಕಕ್ಕೆ ಅರ್ಹತೆ ಐತೆ. ನಾವು ಎಷ್ಟೇ ಇರ್ಬೋದು, ಆದರೆ ದೇವರು ದಾವೀದನ ಆರಿಸ್ಕೊಂಡನ ಅಂತ ಹೇಳ್ತಾರೆ. ಅಷ್ಟು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡಿರ್ತಾನೆ. ಅಳ್ತಾನೆ ದಾವೀದ ಹಿಡ್ಕೊಂಡು ಬಹಳವಾಗಿ, ಎಷ್ಟು ಪ್ರೀತಿ ಮಾಡ್ತಾನೆ ಯೋನಾಥಾನ. ಅದು ರಾಜನ ಮಗನಾಗಿದ್ದು, ಸಿಂಹಾಸನ ವಾರಸನಾಗಿದ್ದು, ಆ ಸಿಂಹಾಸನ ಬೇಡ ಅನ್ಕೊಂಡು ನನಗೆ ಸ್ನೇಹ ಬೇಕು, ದೇವ್ರ ಚಿತ್ತ ನಿನ್ನಲ್ಲಿ ನೆರವೇರಬೇಕು, ಅದು ನ್ಯಾಯ. ಆ ನಿಬಂಧನೆ ಕೊಟ್ಟಂತನೇ ಹಂಗೆ ಕಾಪಾಡ್ಕೊಂಡು ಎಷ್ಟು ಸರಿ ಕಾಪಾಡ್ತಾನೆ, ಒಂದು ಸರಿ ಅಲ್ಲ ದಾವೀದನ ಕಾಪಾಡೋದು, ಅಷ್ಟು ಸರಿ ಅಟ್ಯಾಕ್ ಮಾಡ್ತಿರ್ತಾನೆ ಸೌಲ್, ಆದರೂ ಕೂಡ ಯೋನಾಥಾನ್ ಕಾಪಾಡ್ತಾನೆ ಬರ್ತಿರ್ತಾನೆ. ಅಷ್ಟು ಸ್ನೇಹ ಬಂಧವಾಗಿರ್ತಾನೆ. ಆ ಸ್ನೇಹ ಇರಬೇಕು.